ನಮೋ ಹನುಮತೆ ನಮಃ. ಹನುಮಂತ ಆ ಮಾಯಾ ವಿಭೀಷಣ ಮಾತನ್ನು ನಂಬಿ ಒಳಗೆ ಬಿಟ್ಟೆ ಅಂತ ಅಂದ್ಕೊಂಡ್ವಲ್ಲ, ಒಳಗೆ ಹೋದ ಕೂಡಲೇ ಅವನು ರಾಮಲಕ್ಷ್ಮಣರ ಮೇಲೆ ಮತ್ತು ಬರೆಸ್ತಕ್ಕಂಥ ಔಷಧಿಯನ್ನು ಚೆಲ್ಲಿಬಿಡ್ತಾನೆ. ಬಂದ ಕೂಡಲೇ ಒಳಗೆ ಅವರನ್ನು ತನ್ನ ಮಾಯಾಜಾಲದಿಂದ ಅವರ ಶರೀರವನ್ನು ಸಣ್ಣದಾಗಿಸಿ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕ್ಕೊಂಡು ಆ ಪೆಟ್ಟಿಗೆಯನ್ನು ತನ್ನ ಹೊಕ್ಕಳಿನಲ್ಲಿ ಇಟ್ಕೊಂಡ್ಬಿಡ್ತಾನೆ. ಒಳಗಡೆ ಒಳಗೆ ಇಟ್ಕೊಂಡ್ಬಿಡ್ತಾನೆ. ಚಿಕ್ಕ ಪೆಟ್ಟಿಗೆಯಾಗಿ ಅತ್ಯಂತ ಸೂಕ್ಷ್ಮ ರೂಪವಾಗಿ ಮಾಡಿಬಿಡ್ತಾನೆ. ಆ ರಾಮಲಕ್ಷ್ಮಣ ಚಿಕ್ಕ ಚಿಕ್ಕ ಬೊಂಬೆಗಳು ಥರ ಮಾಡಿ, ಸಣ್ಣ ಬೊಂಬೆಗಳು, ಕಣ್ಣಿಗೆ ಕಾಣದೇ ಇರೋ ಬೊಂಬೆಗಳ ಥರ ಮಾಡಿ ಪೆಟ್ಟಿಗೆನೆಲ್ಲ ಹಾಕ್ಕೊಂಬಿಟ್ಟು ಕಡ್ಡಿ ಪೆಟ್ಟಿಗೆ ಅನ್ನೋದರಲ್ಲಿ ಹೊಕ್ಕಳೊಳಗೆ ಹಾಕ್ಕೊಂಡ್ಬಿಡ್ತಾನೆ. ರಾಮನಾಮ ಹಾಡ್ಕೊಳ್ತಾ ಹೊರಗೆ ಬರ್ತಾನೆ. ರಾಮನಾಮ ಹಾಡ್ತಾನೆ. ಕಪಟ ರಾಮ 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 ರಾಮ್ 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 ಅಂದ್ಕೊಂಡ. ಹೊರಗೆ ಬಂದ. ರಾಮಲಕ್ಷ್ಮಣರು ಹಾಯಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹನುಮಂತನಿಗೆ ಹೇಳಿ ಹೊರಟೋದ. ಇದ್ದಾರೆ ಅಲ್ಲಿ ಒಂದು ಛಾಯೆ ಬರುವ ಹಾಗೆ ಇಬ್ಬರನ್ನು ಮಲಗಿಸಿಬಿಟ್ಟು, ಬರೀ ಛಾಯೆ ದೂರದಿಂದ ನೋಡೋಕೆ ಯಾರೋ ಮಲಗಿದ್ದಾರೆ ಅಂತಲೇ ಆ ಥರ ಮಾಡಿಬಿಟ್ಟು ಆ ನಿಜವಾದವ್ರನ್ನ ಸಣ್ಣ ಕಡ್ಡಿ ಪೆಟ್ಟಿಗೆಯಲ್ಲಿ ಹಾಕ್ಕೊಂಡು ಹೊರಟೇ ಹೋದ. ಕಪಟವಾಗಿ ರಾಮನಾಮವನ್ನು ಹೇಳ್ತಾ ಅವನು ಹೋದ ಸ್ವಲ್ಪ ಹೊತ್ತಿಗೆ ನಿಜವಾದ ವಿಭೀಷಣ ಬರ್ತಾನೆ. ಅವನ ಭಕ್ತಿಯಿಂದ ರಾಮತಾರಕ ಮಂತ್ರವನ್ನು ಹೇಳ್ತಾ ಇದ್ದ. ಈ ವಿಷ್ಣು ಮಾಯಾವಿಷ್ಣು ಆಡಿತಕ್ಕಂಥ ಮಾತುಗಳನ್ನೇ ಆಡ್ತಾ ಇದ್ದಾನೆ ಇವನು ಕೂಡ, ಅದೇ ಮಾತೆ. ಇದರಿಂದ ಹನುಮಂತನಿಗೆ ಅನುಮಾನ ಬಂತು, ಇದೇ ಈ ವಿಷ್ಣು ನಿಜವಾದ ವಿಭೀಷಣ ಕೂಡ ಅದೇ ಅಂತ ಕೂತಿದ್ದಾನೆ. ಏನಂತ, ನೀವು ಒಳಗಡೆ ಮಲಗಿದಾರೋ ಇಲ್ವೋ, ಹೇಗೆ ಏನಾಗಿದ್ದಾರೋ ನಾನು ನೋಡಲೇಬೇಕು ಅಂತ. ಆಗ ಹನುಮಂತನಿಗೆ ತುಂಬ ಹೆದರಿಕೆ ಆಗುತ್ತೆ, ಬೇಜಾರಾಗತ್ತೆ. ಏನೋ ನಡೆದಿದೆ ಮೋಸ, ಈ ಮೋಸದಲ್ಲಿ ನಾನು ನಂಬಿಬಿಟ್ಟಿದ್ದೀನಿ. ಇದರಿಂದ ಹನುಮಂತನಿಗೆ ವಿಪರೀತವಾಗಿರೋಂತಹ ಅನುಮಾನ ಬಂದ್ಬಿಟ್ಟು ಆಗ ಹೇಳ್ತಾನೆ, ಇದೇನೆಯ ಈಗ ತಾನೇ ನೋಡ್ಕೊಂಡು ಹೋದೆಯಲ್ಲಪ್ಪ, ಪುನಃ ಅದೇ ಮಾತುಗಳನ್ನ ಆಡ್ತಿದೆಯಲ್ಲ, ಆಡಿದ ಮಾತನ್ನೇ ಆಡ್ತಾ ಇದೆಯಲ್ಲ ನೀನು ಅಂದ. ವಿಭೀಷಣನಿಗೆ ಗಾಬರಿ ಆಗಿಬಿಡುತ್ತೆ. ಇದಕ್ಕೆ ಮುಂಚೆ ನಾನೆಲ್ಲಿ ಬಂದಿದ್ದೆ ಅಂತ ಆಶ್ಚರ್ಯಕರವಾಗಿ ಕೇಳ್ತಾನೆ. ನಾನ್ಯಾಕೆ ಬರ್ತಿದ್ದೆ, ನಾನು ಬರ್ತಾ ಸಾಧ್ಯವೇ ಇಲ್ವಲ್ಲ, ನಾನು ಎಲ್ಲಿ ಬಂದಿದ್ದೆ ಅಂತ. ಇಲ್ಲಿ ಏನೋ ಮೋಸ ನಡೆದಿದೆ ಅಂತ ಅವರಿಬ್ಬರು ಕೂಡ ಅರ್ಥ ಆಗಿಬಿಡ್ತು. ಇಬ್ಬರೂ ಸೇರಿ ಪ್ರಾಕಾರದೊಳಗೆ ನೋಡ್ತಾ ಇದ್ದಾರೆ. ಅಲ್ಲಿ ರಾಮಲಕ್ಷ್ಮಣರು ಇರಲಿಲ್ಲ, ಕಾಣಲಿಲ್ಲ. ಹನುಮಂತನಿಗೂ ವಿಭೀಷಣನಿಗೂ ಮೂರ್ಛೆ ಹೋದಂತ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗ ಒಳಗೆ ಯಾರೂ ಇಲ್ವಲ್ಲ ಅಂತ. ವಿಭೀಷಣನೇ ಮೊದಲು ಚೇತರಿಸ್ಕೊಂಡು ಅದುವರೆಗೆ ಏನೇನು ನಡೀತು ಎಲ್ಲ ವಿಷಯವನ್ನು ಹನುಮಂತನಿಂದ ತಿಳ್ಕೊಳ್ತಾನೆ. ಏನು ನಡೀತು ಹೇಳು ನೀನು, ಏನೇನು ನಡೀತು, ಅವನು ಏನೇನು ಮಾತಾಡ್ದ, ಒಳಗೆ ಹೋಗುವಾಗ ಏನು ಹೇಳ್ದ, ಹೊರಗೆ ಹೋಗುವಾಗ ಹೇಗಿದ್ದ, ಇದೆಲ್ಲ. ಮೊದಲು ಇಲಿಗಳಂತಹ ಯಾವುದೋ 3 ಪ್ರಾಣಿಗಳು ಬಂದಿದ್ದು, ಆಮೇಲೆ ಆ ನಕಲಿ ವಿಭೀಷಣ ಬಂದು ಒಳಗೋದ ಅಂತ ಆಂಜನೇಯ ಹೇಳ್ತಾನೆ. ಈಗ ನಡೆದದ್ದೆಲ್ಲ ಹೇಳ್ತಾನೆ. 3 ಸತಿ ಒಂದು ಆಟಂಕಗಳಿದ್ದಂಗೆ ಆಯಿತು ನನಗೆ ಅನ್ನಿಸ್ತು, ನನ್ನ ಬಾಲ ಯಾರು ಮುಟ್ಟದಂಗೆ. ಆಮೇಲೆ ವಿಭೀಷಣ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಇದೆಲ್ಲ ಆದಮೇಲೆ, ಎಲ್ಲ ಕೇಳಿದ ಮೇಲೆ, ಈ ರೀತಿ ಮೋಸ ಮಾಡಬೇಕಾದ್ರೆ ಇದು ಪಾತಾಳವಾಸಿಯಾದ ಮೈರಾವಣನ ಕೆಲಸವೇ ಅಂತ ಕೇಳ್ಕೊತಾನೆ. ಅರ್ಥ ಆಗ್ಬಿಡುತ್ತೆ ನನಗೆ, ಇದು ಮೈರಾವಣ. ಯಾಕೆಂದರೆ ಪಾತಾಳದಲ್ಲಿದ್ದಾನವನು. ಈ ರಾವಣ ಇಲ್ಲಿ ಭೂಮಿ ಮೇಲಿದ್ದಾನೆ, ಇನ್ನೊಬ್ಬ ರಾವಣ ಇದ್ದಾನೆ ಮೇಲ್ಗಡೆ ಕಂಠ. ಅದು ಆಮೇಲೆ ಹೇಳ್ತೇನೆ ನಿಮಗೆ. ಆ ಕಡೆ ರಾಮಲಕ್ಷ್ಮಣನ ಪಾತಾಳಕ್ಕೆ ಎತ್ಕೊಂಡು ಹೋದ ಮೈರಾವಣನು. ತನ್ನ ಉಪಾಸನಾ ದೇವತೆಯಾದ ಮಹಾಮಾರಿಗೆ ಬಲಿ ಕೊಡುವುದಕ್ಕೆ ನಿರ್ಧಾರ ಮಾಡಿದ. ನೋಡಿ ಹೇಗಿದೆ, ರಾಮಲಕ್ಷ್ಮಣನನ್ನು ಬಲಿ ಕೊಡೋಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಮೈರಾವಣ. ಅವರ ಪ್ರಕಾರ ಬಲಿ ಕೊಡುವ ಮನೆ ಹೆಣ್ಣುಮಗಳು ಕೊಡದಲ್ಲಿ ನೀರು ತಂದು ಬಲಿ ಆಗಲಿರ್ತಕ್ಕಂಥ ವ್ಯಕ್ತಿಗೆ ಸ್ನಾನ ಮಾಡಿಸ್ಬೇಕಾಗಿದೆ. ಹೆಣ್ಣು ಮಗಳು ಮನೆ ಮಗಳು ಅಂತ ಹೇಳ್ತಾರೆ. ಮನೆ ಹೆಣ್ಣುಮಗಳು ಆ ಮನೆ ಇರ್ತಕ್ಕಂಥ ಹೆಣ್ಣು ಮಗಳ ಕೊಡದಲ್ಲಿ ನೀರು ತಂದು ಅವರಿಗೆ ಆ ಒಂದು ಮಡಿ ನೀರನ್ನ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಬಲಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಪೂರ್ಣವಾದ ಅಭ್ಯಂಜನ ಸ್ನಾನ ಮಾಡಬೇಕಾಯಿತು, ಮಾಡಿಸ್ತಾರೆ. ರಾವಣನಿಗೆ ದುರ್ದಂಡಿ ಅನ್ನೋ ತಂಗಿ ಇದ್ಲು.
ಆದರೆ ಅವಳಿಗೂ ಆ ರಾವಣನಿಗೂ ಒಂದು ಸಲ ಜಗಳ ಆಗಿಬಿಟ್ಟು ಅವಳ ಗಂಡ ಮತ್ತು ಅವಳ ಮಗನನ್ನು ಕೂಡ ಸಂಕೋಲೆ ಹಾಕಿ ಬಂಧನದಲ್ಲಿ ಇಟ್ಟಿರ್ತಾನೆ. ಯಾವುದೋ ಜಗಳ ಆಗಿಬಿಟ್ಟು ಅಷ್ಟು 3 ಜನನ ಬಂಧಿಸಿಬಿಟ್ಟಿರ್ತಾನೆ. ಈಗ ರಾವಣನು ವಿಧಿ ಇಲ್ಲದೆ ತಂಗಿ ಹತ್ತಿರ ಹೋಗಿ ಬಲಿ ವಿಷಯ ಹೇಳಿ ರಾಮಲಕ್ಷ್ಮಣರಿಗೆ ಸಂಕೋಲೆ ಸಮೇತವಾಗಿಯೇ ಹೋಗಿ ಹೊರಗಡೆ ಇರತಕ್ಕಂಥ ಕೊಳದಿಂದ ನೀರು ತಂದು ಹಾಕು, ಇದು ನಿಯಮ, ಇದು ಹೆಣ್ಮಗಳೇ ಮಾಡಬೇಕಾಯ್ತು. ಬಂದು ಕೇಳ್ಕೊತಾನೆ. ಓಂ ನಮೋ ಹನುಮತೇ ನಮಃ. ಹನುಮಂತನ ಮಾಯನು ಏನೇನು ನಡೀತಿದೆಯೋ ಇಲ್ಲಿ ಗೊತ್ತಾಗ್ತಿಲ್ಲ. ಓಂ ನಮೋ ಹನುಮತೇ ನಮಃ.